ತಮಾಷೆ ಮಾಡ್ತಾ ಇದೀಯ ನೀನು? ಪಾಪ ನಿಮ್ಮ ಮಾಮನವರು ಮನೆಯವರು ಎಲ್ಲ ಮಾಡ್ತಾ ಇರೋ ತಪ್ಪಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಹೆಲೋ ನನ್ನ ವೀಕ್ಷಕ ಬಂಧುಗಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿಸ್ತೀನಿ. ನೀವು ಬಿಡಿ ಚೆನ್ನಾಗೇ ಇರ್ತೀರಾ. ಮತ್ತು ಏನಪ್ಪ ಅಂದರೆ, ಈಗ ನಾನು ವೀಡಿಯೋಸ್ನೆಲ್ಲ ತುಂಬ ಬಿಡ್ತಾ ಇದ್ದೀನಿ. ನೀವೆಲ್ಲ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು, ನಮ್ಮ ರಾಮೇಶ್ವರ ರುಚಿನಲ್ಲಿ ನೋಡ್ಬೋದು. ಖಂಡಿತ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬಂದು ಇನ್ನೊಂದು ರೆಸಿಪಿ ಅಂತೆ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸೋಯಾ ಪಕೋಡ, ಸೋಯಾ ಚಂಕ್ಸಿನ ಪಕೋಡ. ಮಳೆಗಾಲ ಬೇರೆ, ತುಂಬ ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ಸ್ ಇರುತ್ತೆ. ಮಕ್ಕಳಿಗೆ ಆಗಲಿ, ವಯಸ್ಸಾದವರು ಎಲ್ಲರೂ ತೊಗೋಬೋದು. ಈಗ ವರ್ಕೌಟ್ ಮಾಡ್ತಾ ಇರ್ತಾರೆ, ಅವರಿಗೆಲ್ಲ ಪ್ರೋಟೀನ್ಸ್ ಅವಶ್ಯಕತೆ ತುಂಬ ಇರುತ್ತೆ. ಅದು ಸೋಯಾದಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ವೆರೈಟೀಸ್ ಆಫ್ ಸೋಯಾ ಚಂಕ್ಸಲ್ಲಿ ಇದೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಸೋಯಾ ಪಕೋಡ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಸೋಯಾ ಪಕೋಡ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸು, ಮತ್ತು ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಜೀರಿಗೆ, ಧನಿಯಾ, ಆಮೇಲೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಚಿರೋಟಿ ರವೆ, ಮತ್ತು ಉಪ್ಪು, ಈರುಳ್ಳಿ, ಎಣ್ಣೆ. ಈಗ ಫಸ್ಟ್ ಏನು ಮಾಡೋಣ ಅಂದರೆ, ಸೋಯಾ ಚಂಕ್ಸ್ ಇದೆಯಲ್ಲ, ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ. ಬಿಸಿ ನೀರಿಗೆ ಹಾಕಿ ನೋಡಿ, ಈಗ ಇದಾಗಿದೆ. ಈ ರೀತಿ ಇರಬೇಕು. ಇದನ್ನು ಈಗ ಏನು ಮಾಡಬೇಕಂದ್ರೆ, ಇದನ್ನು ಒಂದು ಕೋಲ್ಡ್ ವಾಟರ್ಗೆ ಇದನ್ನು ಆ್ಯಡ್ ಮಾಡೋಣ. ಕೋಲ್ಡ್ ವಾಟರ್ಗೆ ಆ್ಯಡ್ ಮಾಡಿ ಇದನ್ನು ನೀಟಾಗಿ ಹಿಂಡ್ಕೊಳ್ಳೋಣ, ಇಲ್ಲಾಂದರೆ ಕಹಿ ಅಂಶ ಬಂದುಬಿಡುತ್ತೆ. ಹೀಗೆ ಇದನ್ನು ಹಿಂಡ್ಕೊಂಡು ನೀಟಾಗಿ ಈ ಥರ ಒಂದು ಚೂರು ಇದರಲ್ಲಿ ನೀರಿನ ಅಂಶ ಇರಬಾರ್ದು, ಆ ರೀತಿ ಹಿಂಡ್ಕೋಬೇಕು. ಹೀಗೆ ಹಿಂಗೆ ಹಿಂಡ್ಕೊಂಡು ನೋಡಿ, ಈಗ ಇದು ಬೇಯಿಸ್ಬಿಟ್ಟು ನೀರೆಲ್ಲ ತೆಗೆದು ಈ ರೀತಿ ಇಟ್ಕೊಂಡಿದ್ದೀವಿ. ಇದನ್ನು ಈಗ ಒಂದು ಕಪ್ಪಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಪಕೋಡ ಆಗಿರೋದ್ರಿಂದ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ಈಗ ಏನು ಮಾಡೋಣ ಅಂದರೆ, ಒಂದು 3 ಸ್ಪೂನಷ್ಟು ಕಡಲೆ ಹಿಟ್ಟು, ಒಂದು 3 ಸ್ಪೂನ್ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಅಕ್ಕಿ ಹಿಟ್ಟು 1 ಸ್ಪೂನ್. ಇದು ಒಂದು 150 ಗ್ರಾಮು ಸೋಯಾ ಚಂಕ್ಸಿಗೆ ಒಂದು 3 ಕಪ್ ಕಡಲೆ ಹಿಟ್ಟು. ಆಮೇಲೆ ಇದು ಚಿರೋಟಿ ರವೆ ಒಂದು 2 ಸ್ಪೂನು. ಆಮೇಲೆ ಇದು ಧನಿಯಾ ಮತ್ತು ಜೀರಿಗೆ, ಇದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೋಣ. ನೋಡಿ, ಈ ರೀತಿ. ಆಮೇಲೆ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣಸು ಇದನ್ನು ಆ್ಯಡ್ ಮಾಡಿ. ಆಮೇಲೆ ಈರುಳ್ಳಿ ಸ್ವಲ್ಪ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು, ತುಂಬ ಯಾಕೆಂದರೆ ಇದು ಪಕೋಡ ಬಿಡೋ ಅಷ್ಟು ಹದಕ್ಕೆ ಇರಬೇಕು. ನೋಡಿ, ಈಗ 1 ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನು ನೋಡಿಕೊಂಡು ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕ್ಕೊಳ್ಳಿ. ಇದು ನಾನೀಗ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ.
ಈಗ ಇದನ್ನು ಈ ರೀತಿ ನೋಡಿ, ಈಗಿದು ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದನ್ನು ಒಂದು 10 ನಿಮಿಷ ಹಾಗೆ ಇಡೋಣ. ಒಂದು 10 ನಿಮಿಷ ಇಟ್ಬಿಟ್ಟು ಆಮೇಲೆ ನೋಡಿ, ಈಗ 10 ನಿಮಿಷ ಆದ್ರ ಮೇಲೆ ಇದು ಈ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನು ಈಗ ತಗೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರ್ತೀವಿ, ಅದರಲ್ಲಿ ಹೇಗೆ ವ್ಯಾಲ್ಯೂ, ಹೈ ಪ್ರೋಟೀನ್ಸು ಎಲ್ಲ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಈಗ ಈ ನೊರೆ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಬ್ರೌನ್ ಆದ್ರ ಮೇಲೆ ಇದನ್ನು ತೆಕ್ಕೊಳ್ಳಿ. ನೋಡಿ, ಇದೀಗ ಆಗಿದೆ. ಈ ರೀತಿ ಇದ್ದವಾಗ ತೆಕ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ರೆಡಿ ಆಗಿದೆ ಇದು ಸೋಯಾ ಪಕೋಡ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಪ್ರೋಟೀನ್ಸು, ವಿಟಮಿನ್ಸು, ಹೈ ಪ್ರೋಟೀನ್ಸ್ ವ್ಯಾಲ್ಯೂ ಇರೋದ್ರಿಂದ ಇದನ್ನು ಮನೆಯಲ್ಲಿ ಮಕ್ಕಳಿಗೆ, ವಯಸ್ಸಾದವರಿಗೆ ಎಲ್ಲರೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಇದಕ್ಕೆ ಸೋಡಾ ಆ್ಯಡ್ ಮಾಡಿಲ್ಲ, ಹಾಗಾಗಿ ಮಕ್ಕಳಿಗೆ ಕೊಡ್ಬೋದು. ಯಾವುದೇ ಜಿಡ್ಡಿನ ಅಂಶ ಇರಲ್ಲ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಣ್ಣೆ ಅಂಶ ಕಾಣಲ್ಲ, ಎಣ್ಣೆ ಇಟ್ಕೊಳ್ಳಲ್ಲ. ಇದು ಎಣ್ಣೆ ಸೋಡಾ ಹಾಕೋದ್ರಿಂದ ಎಣ್ಣೆ ಅಬ್ಸರ್ವ್ ಆಗಿಬಿಡುತ್ತೆ. ಈ ಸೋಡಾ ಹಾಕದೇ ಇರೋದ್ರಿಂದ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಸೋಯಾ ಪಕೋಡ ರೆಡಿ ಆಗಿದೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು.